ನನ್ನ ಪತ್ನಿ ಮನೆಯಲ್ಲಿ ಸಣ್ಣ ಬಟ್ಟೆಗಳನ್ನು ಧರಿಸುತ್ತಾಳೆ, ಅದು ನನಗೆ ಇಷ್ಟವಾಗ್ತಿಲ್ಲ. ನನ್ನ ಹೆಂಡತಿಗೆ ಮನೆಯಲ್ಲಿ ಸಣ್ಣ ಸಣ್ಣ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡುವುದೆಂದರೆ ಇಷ್ಟ, ಆದರೆ ನನಗದು ಕಷ್ಟವಾಗುತ್ತಿದೆ. ಆಕೆಗೆ ಹೇಗೆ ಮನವರಿಕೆ ಮಾಡಲಿ? ನಾನು ವಿವಾಹಿತ ವ್ಯಕ್ತಿ. ನಾನು ನನ್ನ ಹೆಂಡತಿಯೊಂದಿಗೆ ಅರೇಂಜ್ಡ್ ಮ್ಯಾರೇಜ್ ಮಾಡಿಕೊಂಡಿದ್ದೇನೆ. ಮದುವೆಗೆ ಮುಂಚೆ ಆಕೆಯ ಅಭ್ಯಾಸಗಳ ಬಗ್ಗೆ ನನಗೆ ಹೆಚ್ಚು ತಿಳಿದಿಲ್ಲ, ಕಾರಣ ನಾನು ಈಗ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದೇನೆ. ವಾಸ್ತವವಾಗಿ ನನ್ನ ಹೆಂಡತಿ ಇಡೀ ದಿನ ಸಣ್ಣ ಬಟ್ಟೆಯಲ್ಲಿ ತಿರುಗಾಡುತ್ತಾಳೆ. ಅವಳು ಅದನ್ನು ತಮಾಷೆ ಎಂದೇ ಭಾವಿಸುತ್ತಾಳೆ. ಆದರೆ ನಿಜ ಹೇಳಬೇಕೆಂದರೆ ನನಗೆ ಇದು ಅಸಭ್ಯವಾಗಿ ತೋರುತ್ತದೆ. ನನಗೆ ಇಷ್ಟವಿಲ್ಲ. ಅವಳು ಈ ರೀತಿಯ ಮನೆಯಲ್ಲಿ ಓಡಾಡುವುದು ನನಗೆ ಇಷ್ಟವಿಲ್ಲ. ಈ ಬಗ್ಗೆ ಆಕೆಯ ಬಳಿ ಹಲವು ಬಾರಿ ಮಾತನಾಡಿದ್ದೇನೆ, ಆದರೆ ಆಕೆ ಅದನ್ನು ಗಮನಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ. ನಾವಿಬ್ಬರೇ ಇರುವಾಗ ಆಕೆಯ ಬಟ್ಟೆಯ ಬಗ್ಗೆ ಅಭ್ಯಂತರ ಬೇಡ ಎನ್ನುತ್ತಾಳೆ. ನಾವು ನಮ್ಮ ತಂದೆ ತಾಯಿಯಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರೂ ಆಕೆ ಅಂತಹ ಬಟ್ಟೆಗಳನ್ನು ಧರಿಸುವುದು ನನಗೆ ಇಷ್ಟವಿಲ್ಲ. ನಾನು ಅವನೊಂದಿಗೆ ಹೇಗೆ ಮಾತನಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಒಳ ಉಡುಪು ಧರಿಸಿದ್ದಕ್ಕಾಗಿ ನಿಮ್ಮ ಹೆಂಡತಿಯ ಮೇಲೆ ನೀವು ಕೋಪಗೊಂಡಿದ್ದೀರಿ, ಆದರೆ ನಂತರವೂ ನೀವು ಅವಳೊಂದಿಗೆ ಏನೇನು ಹೇಳಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ವಿಷಯಗಳ ಬಗ್ಗೆ ಪ್ರಾಮಾಣಿಕತೆ ಮತ್ತು ಗೌರವದಿಂದ ವ್ಯಕ್ತಪಡಿಸುವುದು ಬಹಳ ಮುಖ್ಯ, ಏಕೆಂದರೆ ಸ್ವಲ್ಪ ಸಮಯದ ನಂತರ ಅದು ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ಮೊದಲು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ. ನೀವು ನಿಮ್ಮ ಹೆಂಡತಿಯನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಹೇಳಿದಿರಿ, ಆದರೆ ಆಕೆ ಈ ವಿಷಯಕ್ಕೆ ಅಭ್ಯಂತರ ಬೇಡ ಎಂದು ಹೇಳಿದ್ದಾಳೆ. ನಾನು ಕೂಡ ಅದೇ ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ನಿಮ್ಮ ಪತ್ನಿ ಆ ರೀತಿಯ ಬಟ್ಟೆಗಳನ್ನು ಧರಿಸಿದರೆ ನಿಮಗೂ ತೊಂದರೆಯೇನು? ನೀವು ಅವರ ಬಗ್ಗೆ ಏನು ಯೋಚಿಸುತ್ತಿದ್ದೀರಿ? ಅವಳು ಈ ರೀತಿಯ ಆರಾಮವಾಗಿದ್ದರೆ ನೀವು ಏಕೆ ಇಷ್ಟಪಡುತ್ತಿಲ್ಲ? ಏಕೆಂದರೆ ಕೆಲವೊಮ್ಮೆ ನಮ್ಮ ಈ ಪ್ರತಿಕ್ರಿಯೆಗಳನ್ನು ಇತರ ನಡವಳಿಕೆಯಿಂದ ಪ್ರಚೋದಿಸಲ್ಪಡುವುದಿಲ್ಲ, ಆದರೆ ಆಧಾರವಾಗಿರುವ ಒಳಗೆ ಅಡಗಿರುವ ಭಾವನೆಗಳಿಂದ ಉಂಟಾಗುತ್ತದೆ. ಆಕೆಯೊಂದಿಗೆ ಮಾತನಾಡಿ. ಅವಳು ಚಿಕ್ಕ ಬಟ್ಟೆಗಳನ್ನು ಧರಿಸಲು ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನಂತರ ಅವಳೊಂದಿಗೆ ಮಾತನಾಡಿ. ಆದರೆ ಈ ಮಧ್ಯೆ ನಿಮ್ಮ ಭಾಷೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ನಯವಾಗಿ ಮಾತನಾಡಿ, ಏಕೆಂದರೆ ನಿಮ್ಮ ತಪ್ಪು ನಡವಳಿಕೆಯಿಂದ ನಿಮ್ಮ ಹೆಂಡತಿ ಮನಸ್ಸು ನಿಮ್ಮಿಂದ ದೂರ ಹೋಗಬಹುದು. ವೈವಾಹಿಕ ಜೀವನವನ್ನು ಆನಂದಿಸಿ. ನಿಮ್ಮ ಹೆಂಡತಿಗೆ ಸ್ವಾತಂತ್ರ್ಯ ಮತ್ತು ಸೌಕರ್ಯದ ಸಾಧನವಾಗಿರುವ ಬಟ್ಟೆಗಳು ನಿಮಗೆ ಅನುಚಿತ ಮತ್ತು ಅಸಭ್ಯವೆಂದು ತೋರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸಾಂಪ್ರದಾಯವಾದ ಆಲೋಚನೆಗಳು ನಿಮ್ಮ ಮದುವೆಯ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ ಎಂದು ನಾನು ಸಲಹೆ ನೀಡುತ್ತಿದ್ದೇನೆ. ನಿಮ್ಮ ವೈವಾಹಿಕ ಜೀವನವನ್ನು ನಿಮ್ಮ ಹೆಂಡತಿಯೊಂದಿಗೆ ಆನಂದಿಸಿ. ಅವುಗಳನ್ನು ಕಳೆದುಕೊಳ್ಳುವ ಬದಲು ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂಥ ಗಮನ ಹರಿಸಿ. ಇದು ಒಂದು ಕನ್ನಡ ಲೈಫ್ ಸ್ಟೋರಿ.